ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನಷ್ಟನ್ಮನ್ನೋತಿಭಿಃ ಸೇದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇ ಏವತೆ ಧೇನಾಮ ವಿತ್ರ್ಯವತ ವಾಗ್ದೇವ್ಯೈ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘಶ್ಯಾಮಲಮೂರ್ತೆ ಹಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಇಷ್ಟದೇವತಾ ಕುಲದೇವತಾ ಭೂನೀಲಾ ಸಮೇತ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳ ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತೀ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಇವತ್ತಿನ ಈ ಭಾಗವನ್ನ ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಹರಿಬ್ರಹ್ಮೇಂದ್ರ ಸೇವಿತ ಅಂತಕ್ಕಂಥ ವಿಚಾರವನ್ನ ಹೇಳಿ ನಾವು ನಿಲ್ಲಿಸಿದ್ವಿ. ಹರಿ ಬ್ರಹ್ಮ ಮತ್ತೆ ಇಂದ್ರ ಅವನ ಎಲ್ಲ ಪರಿವಾರದವರು ಕೂಡ ಸೇರಿ ಆ ಜಗನ್ಮಾತೆಯನ್ನ ಆರಾಧಿಸ್ತಾರೆ, ಸೇವಿಸ್ತಾರೆ, ಉಪಾಸನೆ ಮಾಡ್ತಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ವಿ. ಯಾವ ಯಾವ ಪ್ರಾಕಾರಗಳಲ್ಲಿ ಅವ್ರು ಕೂತ್ಕೋತಾರೆ ಅನ್ನೋ ವಿಚಾರವನ್ನು ನಾವು ಹೇಳಿದ್ವಿ. ಇವತ್ತಿನ ನಾಮ ನಾರಾಯಣಿ. ಅದ್ಭುತವಾಗಿರ್ತಕ್ಕಂತಹ ಈ ಒಂದು ನಾಮ ದೇವಿಯ ಸೂಕ್ತದಲ್ಲಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ತೀವಿ. ಯಾಕಂದ್ರೆ ದಿವ್ಯವಾಗಿರ್ತಕ್ಕಂತಹ ಈ ನಾಮ ನಾರಾಯಣಿ ಪುಲ್ಲಿಂಗದಲ್ಲಿ ನಾರಾಯಣ, ಸ್ತ್ರೀಲಿಂಗದಲ್ಲಿ ನಾರಾಯಣಿ ಅಂತ ಹೇಳಿ. ಜಗನ್ಮಾತೆಯ ನಾಮದ ಜೊತೆ ಯಾವ ನಾಮವನ್ನು ಬೇಕಾದರೂ ಸೇರಿಸಿದ್ರು ಕೂಡ ಆ ಜಗನ್ಮಾತೆ ಎಲ್ಲವೂ ನಾಮಗಳು ಅದ್ರ ಜೊತೆ ಸರಿಯಾಗಿ ಹೊಂದುತ್ತೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಬಹಳ ಚೆನ್ನಾಗಿದೆ ನೋಡಿ. ಈಗ ನಾವು ಈ ಸಿದ್ಧಿಗಳ ಹೆಸರುಗಳನ್ನ ತಗೊಂಡಾಗ ಬ್ರಾಹ್ಮಿ ಮಾಹಿ ಸಿದ್ಧಿಗಳದ ಈ ಇವ್ರುಗರು ದುರ್ಗೆಯರು ನವದುರ್ಗಿಯರ ಹೆಸರು ತಗೊಂಡಾಗ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ ಅಂತ ಹೇಳಿ ನಾವು ತಗೊಂಡಾಗ, ಹಾಗೆ ಆ ಹೆಸರುಗಳನ್ನ ತಗೊಂಡು ಇನ್ನೊಂದು ಹೆಸರು ಹೇಳ್ತೀವಿ ಶಿವ, ಶರ್ವಾಣಿ, ಶಾಂಕರಿ, ನಾರಾಯಣಿ. ಹೀಗೆ ನೋಡಿ ಇದೆಲ್ಲ ಏನು ಅಂದಾಗ ಬ್ರಹ್ಮ ಅಂತ ತಗೊಂಡಾಗ ಬ್ರಹ್ಮಾಣಿ, ಇಂದ್ರ ಅಂತ ತಗೊಂಡಾಗ ಇಂದ್ರಾಣಿ, ಬ್ರಾಹ್ಮಿ ಬ್ರಹ್ಮ, ಮಾಹೇಶ್ವರಿ ಮಹೇಶ್ವರನ ತಗೊಂಡಾಗ ಮಹೇಶ್ವರಿ, ಕುಮಾರ ಸುಬ್ರಹ್ಮಣ್ಯೇಶ್ವರನ ಹೆಸರು ತಗೊಂಡಾಗ ಕೌಮಾರಿ, ಮಹಾವಿಷ್ಣುವನ ಹೆಸರು ತಗೊಂಡಾಗ ವೈಷ್ಣವಿ, ವರಾಹ ರೂಪದಲ್ಲಿರ್ತಕ್ಕಂತಹ ಆ ವಿಷ್ಣು ಅವನ ನಾಮವನ್ನು ಇಲ್ಲಿ ತಗೊಂಡಾಗ ಏನಾಗುತ್ತೆ ವಾರಾಹಿ, ದೇವೇಂದ್ರನ ನಾಮವನ್ನು ತಗೊಂಡಾಗ ಇಂದ್ರಾಣಿ, ಆಮೇಲಿಂದ ಭವನ ಹೆಂಡತಿ ಭವಾನಿ, ಶಿವ ಅಂದಾಗ ಶಿವ ಅಂತ ಹೇಳಿದ್ವಿ. ಶಂಕರನ ಹೆಂಡತಿ ಅಥವಾ ಶಂಕರನ ಪತ್ನಿ ಶಾಂಕರಿ. ಹೀಗೆ ನಾಮಗಳ ಜೊತೆ ಜಗನ್ಮಾತೆಯ ನಾಮಗಳು, ಯಾವುದೇ ಒಂದು ದೇವರ ನಾಮಗಳು, ಯಾವುದೇ ನಾಮದ ಜೊತೆ ಈ ದೇವಿಯ ನಾಮ ಸರಿಯಾಗಿ ಹೊಂದಿಬಿಡುತ್ತೆ ಅನ್ನೋ ಮಾತದೆ. ಹಾಗಾಗಿ ಸರ್ವ ದೇವತೆಗಳ ನಾಮಗಳ ಜೊತೆ ಈ ತಾಯಿಯ ನಾಮ ಹೊಂದತ್ತೆ. ಹಾಗಾಗಿ ಇವಳು ಸರ್ವ ದೇವತೆಗಳಿಗೂ ಕೂಡ ಶಕ್ತಿಯಾಗಿರೋದ್ರಿಂದ ಅವಳು ಸರ್ವದೇವಾತ್ಮಿಕ. ಹಾಗಾಗಿ ನಾರಾಯಣಿ ಅಂತಕ್ಕಂಥ ನಾರಾಯಣ ಅಥವಾ ನಾರಾಯಣಿ ಅಂತಕ್ಕಂಥದ್ದು ಏನು ಅಂದ್ರೆ ಪರಬ್ರಹ್ಮದ ಹೆಸರು. ಇಲ್ಲಿ ನಾರಾಯಣ ಮತ್ತೆ ಲಲಿತಾದೇವಿಗೆ ಯಾವುದೇ ಭೇದವಿಲ್ಲ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ.
ಯಾತಕ್ಕೆ ಅಂತಂದ್ರೆ ನಾವು ಹಿಂದಿನ ನಾಮಗಳಲ್ಲಿ ಹೇಳಿದಾಗ ಈ ಪುರಿ ಜಗನ್ನಾಥದಲ್ಲಿರ್ತಕ್ಕಂತಹ ಆ ದೇವಿ ಇದೇ ಸ್ವರೂಪ ಅಂತಂದಾಗ, ಆಮೇಲೆ ಹಿಂದೆ ಈ ಕಾಮೇಶ್ವರಿಗೆ ವಿವಾಹವಾಗ್ತಕ್ಕಂಥ ಸಂದರ್ಭದಲ್ಲಿ ಮಹಾವಿಷ್ಣು ಅವನಿಗೆ ಸೋದರನಾಗಿ ಬಂದಿದ್ದ ಅಂತ ವಿಚಾರ. ಹಾಗೆ ಈ ಇದು ಸಹೋದರ ಅಂತ ಬಂದಾಗ ಎಲ್ಲ ಲಕ್ಷಣಗಳು ಇರಬೇಕು, ಎಲ್ಲ ಶಕ್ತಿಯೂ ಕೂಡ ಅವರಲ್ಲಿ ಇರಬೇಕು ಅಂದಾಗ ಇವರಿಬ್ರದ್ದು ಕೂಡ ಎಲ್ಲ ಲಕ್ಷಣಗಳು ಹೊಂದುತ್ತೆ ಅನ್ನೋ ಮಾತನ್ನ. ಆಮೇಲೆ ಇನ್ನೂ ಒಂದು ಮಾತನ್ನ ನಾವೇನ್ ಹೇಳಿದ್ವಿ, ಪರಮೇಶ್ವರ ಅಥವಾ ಶಿವ ಅವನು ಪ್ರಸರಿಸಿದಾಗ ನಾರಾಯಣನಾಗ್ಬಿಡ್ತಾನೆ, ವಿಷ್ಣು ಆಗ್ಬಿಡ್ತಾನೆ ಅನ್ನೋ ಮಾತನ್ನ ಹೇಳಿದ್ವಿ. ಯಾವಾಗ ಈ ಮಾತನ್ನ ಹೇಳಿದಾಗ ಈ ಒಂದು ಪರಮೇಶ್ವರ ಅಂತಕ್ಕಂಥದ್ದು ಜ್ಯೋತಿ, ಅಲ್ಲಿಂದ ಹೊರಡ್ತಕ್ಕಂತಹ ಒಂದು ಶಕ್ತಿ ಏನಿದೆ ಅದು ಪರಮೇಶ್ವರಿ ಶಕ್ತಿ ಅಮ್ಮ ಅಂತ ನಾವು ಹೇಳಿದ್ವಿ. ಹಾಗಾದ್ರೆ ಈ ಶಿವ ಅವನ ಶಕ್ತಿಯನ್ನ ಪ್ರಸರಿಸಿದಾಗ ವಿಷ್ಣು ಆಗ್ತಾನೆ, ನಾರಾಯಣನ ರೂಪ ಅಂತ ಹೇಳುವಾಗ ಈ ಶಕ್ತಿ ಮತ್ತೆ ಈ ನಾರಾಯಣ ಎರಡೂ ಒಂದೇ, ಇದರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಭೇದ ಇಲ್ಲ. ಹಾಗಾಗಿ ಇನ್ನೂ ಒಂದು ಮುಂದಕ್ಕೆ ಹೇಳ್ತೀನಿ, ಅದು ಇನ್ನೊಂದು ವಿಶೇಷತೆ, ಅದನ್ನ ನಾವು ಹೇಳೋಣ. ಹಾಗಾಗಿ ಈ ನಾರಾಯಣಿ ಅಂತಕ್ಕಂಥದ್ದು ಕೂಡ ಇದು ಪರಬ್ರಹ್ಮ ಸ್ವರೂಪ. ಹಾಗಾಗಿ ನಾರಾಯಣ ಮತ್ತೆ ಲಲಿತಾದೇವಿಗೆ ಯಾವುದೇ ವಿಧವಾಗಿರ್ತಕ್ಕಂತಹ ಭೇದ ಇಲ್ಲ ಅಂತ ನೋಡಿ. ಸರ್ವ ಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಿಕೆ ದೇವಿ ನಾರಾಯಣಿ ನಮೋಸ್ತುತೆ. ನೋಡಿ, ಇಲ್ಲಿ ನಾರಾಯಣಿ ಅಂತ ಬರ್ತಾ ಇದೆ. ಆಮೇಲೆ ಅರ್ಥ ಇದು ಶಿವ, ಇದು ನಾವು ಇದನ್ನ ಹೇಳಿದಾಗ ವಿಷ್ಣು ಸಹಸ್ರನಾಮ ಹೇಳುವಾಗ ಹೇಳ್ತಾ ಇರ್ತೀವಿ, ಆರ್ಥ ವಿಷಣ್ಣ ಶಿಥಿಲಾ ಚ ಭೀತಾ ಘೋರೇಶು ಚ ವ್ಯಾಧೀಶು ವರ್ತಮಾನ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖಿನೋ ಭವಂತು ಅಂತ ಹೇಳಿ ನೋಡಿ. ಇಲ್ಲಿ ಮುಖ್ಯವಾಗಿ ಆಮೇಲೆ ಇನ್ನೊಂದು ವಿಶೇಷತೆ ಏನು, ಇಲ್ಲಿ ನಾರಾಯಣಿಯನ್ ಮಗ ಶುಂಭನ್, ಇನ್ನೊಂದು ಕಥೆ ಇಲ್ಲಿ ದೇವಿ ಮಹಾತ್ಮೆನಲ್ಲಿ ಶುಂಭ ನಿಶುಂಭ ಅಂತಕ್ಕಂತಹ ಇಬ್ಬರು ರಾಕ್ಷಸರು, ಅವರಿಬ್ಬರ ಸಂಹಾರ ಆಗುತ್ತೆ. ಅದೊಂದು ವಿಶೇಷವಾಗಿರ್ತಕ್ಕಂಥ ಕಥೆ. ಶಾರದಾ ಮಾತೆ ಸರಸ್ವತಿ ಈ ಒಂದು ರೂಪದಲ್ಲಿ ಬಂದು ತಾಯಿ ಅತ್ಯಂತ ಲಕ್ಷಣವಾಗಿರ್ತಕ್ಕಂಥ ರೂಪದಲ್ಲಿ ಬಂದು ಇವರಿಬ್ಬರನ್ನ ಸಂಹಾರವನ್ನ ಮಾಡ್ತಾಳೆ ಅನ್ನೋ ಮಾತನ್ನ. ಆಗ ಈ ಶುಂಭ ನಿಶುಂಭರ ವಧೆ ಸಂಹಾರ ಆದ್ಮೇಲೆ ದೇವತೆಗಳೆಲ್ಲರೂ ಕೂಡ ಸೇರಿ ನಾರಾಯಣಿ ಸ್ತುತಿಯನ್ನ ಮಾಡ್ತಾರೆ. ಹಾಗಾಗಿ ಎಲ್ಲವೂ ಸಹ ಇಲ್ಲಿ ಆ ನಾರಾಯಣಿ ಸ್ತುತಿಯನ್ನ ಮಾಡಿದಾಗ ಅಲ್ಲೂ ಕೂಡ ನಾರಾಯಣಿ ನಮೋಸ್ತುತೆ ಅಂತ ಬರ್ತದೆ ದೇವಿ ಮಹಾತ್ಮೆಯಲ್ಲಿ. ಅಂದ್ರೆ ನಮ್ಮ ದುರ್ಗಾ ಸಪ್ತಶತಿಯನ್ನು ಹೇಳುವಾಗ ಆ ಒಂದು ನಾಮಗಳು ಒಂದಷ್ಟು ಬರುತ್ತೆ. ಹಾಗಾಗಿ ನಾರಾಯಣ ಅನ್ನೋ ಪದಕ್ಕೆ ಎಷ್ಟು ಅರ್ಥಗಳಿದೆಯೋ ಅಷ್ಟನ್ನ ನಾವು ಪರಿಶೀಲಿಸಿದಾಗ, ನಾರಾಯಣ ಅಂತಕ್ಕಂಥ ನಾಮಕ್ಕೆ ಎಷ್ಟು ಅರ್ಥಗಳಿದೆಯೋ ಅದನ್ನ ನಾವು ಪರಿಶೀಲಿಸಿದಾಗ ನರ ಅಂತಂದ್ರೆ ಪರಮಾತ್ಮ, ಇನ್ನೊಂದು ಅರ್ಥದಲ್ಲಿ ಮನುಷ್ಯ ಅಂತನೂ ಆಗುತ್ತೆ. ಇಲ್ಲಿ ನರ ಅಂತಂದ್ರೆ ಪರಮಾತ್ಮ, ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದಿದೆ ಅವೆಲ್ಲವೂ ಕೂಡ ನಾರರು ಅಂತ ಕರೀತಾರೆ. ಆಮೇಲೆ ಪರಮಾತ್ಮನ ಕಾರ್ಯಗಳು ಯಾವುದು? ಸೃಷ್ಟಿ ಸ್ಥಿತಿ ಲಯ. ಈ ಕಾರ್ಯಗಳಲ್ಲಿ ಕಾರಣವಾಗಿರ್ತಕ್ಕಂತಹ ತಾಯಿ ಎಲ್ಲ ಕಡೆ ವ್ಯಾಪಿಸಿದ್ದಾಳೆ. ಹಾಗೆ ಕಾರ್ಯವಾದ ಪರಮಾತ್ಮ ಆ ಕಾರಣವಾಗಿ ಅಲ್ಲಿ ಅವಳು ಕಾಣಿಸ್ಕೊಂತಾರೆ. ಪ್ರಪಂಚ ಎಲ್ಲವೂ ಕೂಡ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ತಾಯಿ ಪ್ರಪಂಚವನ್ನೆಲ್ಲ ವ್ಯಾಪಿಸ್ಬಿಟ್ಟಿದ್ದಾಳೆ. ಪ್ರಪಂಚ ಎಲ್ಲ ನಮಗೆ ಕಾಣಿಸುತ್ತೆ, ಉಪಾಧಿ ಎಲ್ಲ ನಮಗೆ ಕಾಣಿಸುತ್ತೆ. ಆ ತಾಯಿ ಎಲ್ಲ ಕಡೆನೂ ವ್ಯಾಪಿಸಿರೋದ್ರಿಂದ ಅವಳು ನಾರಾಯಣಿ. ಇನ್ನೊಂದು ಅರ್ಥದಲ್ಲಿ ನಾನು ಹೇಳಿದ್ನಲ್ಲ, ನರ ಅಂತಂದ್ರೆ ಮಾನವ ಅಂತ ಕೂಡ ಆಗುತ್ತೆ. ಇಲ್ಲಿ ಇನ್ನೊಂದು ಶ್ಲೋಕ ಏನ್ ಹೇಳ್ತಾರೆ ಅಂತಂದ್ರೆ, ಆಪೋ ನರ ಇತಿ ಪ್ರೋಕ್ತ ಆಪೋ ವೈ ನರಸೂನವಃ ಅಯನಂ ತಸ್ಯ ತಾಯಸ್ಮಾತ್ ತೇನ ನಾರಾಯಣ ಸ್ಮೃತಃ ಅಂತ. ಇಲ್ಲಿ ನಾರ ಅಂತಂದ್ರೆ ನೀರು ಅಂತ ಕೂಡ ಆಗತ್ತೆ. ಯಾಕೆಂದ್ರೆ ಈ ನರ ಅಂತ ಕರೆಯಲ್ಪಡ್ತಕ್ಕಂತಹ ನಾಮ ಈ ಪರಮಾತ್ಮನಿಗೆ ರೆಫರ್ ಆಗತ್ತೆ. ಇಲ್ಲಿ ಈ ನೀರು ಅಂತ ಏನಕ್ಕೆ ಹೇಳ್ತಾರೆ ಅಂತಂದ್ರೆ, ಅಯನ ಅಂದ್ರೆ ಏನು ನಾರಾಯಣ, ಅಯನ ಅಂತಂದ್ರೆ ವಾಸ ಮಾಡ್ತಕ್ಕಂತಹ, ಆಶ್ರಯ ಪಡೆದಿರ್ತಕ್ಕಂತಹ ಸ್ಥಳ. ಅದ್ಯಾವುದು? ಸಮುದ್ರ, ಕ್ಷೀರಸಾಗರ. ಕ್ಷೀರಸಾಗರ ಅಂದ್ರೆ ತುಂಬಾ ಹಾಲಿರುತ್ತೆ ಅಂತಲ್ಲ, ಅದ್ರ ಹೆಸರು ಕ್ಷೀರಸಾಗರ. ಹಾಗಾಗಿ
ಆ ಒಂದು ನಾರಾಯಣ ಅಲ್ಲಿ ಇರೋದ್ರಿಂದ ಅವನಿಗೆ ನಾರಾಯಣ. ಆಮೇಲೆ ಅವನ ಪತ್ನಿ ಯಾರು? ನಾರಾಯಣಿ. ಯಚ್ಚಕಿಂಚ ಜಗತ್ ಸರ್ವಂ ದೃಶ್ಯತೆ ಶ್ರೂಯತೆ ಪಿವ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ ಹೇಳಿ. ಹಾಗಾಗಿ ಅಂತಹ ಶಕ್ತಿಯನ್ನು ಹೊಂದಿರತಕ್ಕಂತಹ ಆ ಜಗನ್ಮಾತೆ ನಾರಾಯಣಿ ಸ್ವರೂಪಿಣಿ. ಆ ಮಾತೆ ಇಲ್ಲಿ ನಾರಾಯಣಿ ಅಂತ ಕರೀತಾರೆ. ಈ ನಾರಾಯಣ ಅಂತಕ್ಕಂತಹ ನಾಮವನ್ನ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಅದನ್ನ ಅವರು ಜಪವನ್ನ ಮಾಡಬಹುದು, ನಾಮಸ್ಮರಣೆಯನ್ನ ಮಾಡಬಹುದು. ಆದ್ರಿಂದ ಈ ನಾರಾಯಣ ಅಂತಕ್ಕಂತಹ ಓಂ ನಮೋ ನಾರಾಯಣಾಯ, ನಾರಾಯಣ ಅಂತಕ್ಕಂಥ ನಾಮವನ್ನ ಹೇಳ್ತಾನೆ ಇರ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಲಕ್ಷ್ಮಿ ಮತ್ತೆ ಇವಳು ಪಾರ್ವತಿ ಅಭಿನ್ನರು, ಬೇರೆ ಬೇರೆ ಅಲ್ಲ. ಹಿಂದೆ ಒಂದು ನಾಮಗಳಲ್ಲಿ ನಾನು ಹೇಳಿದೆ, ವೈಕೃತಿಕ ರಹಸ್ಯ ನಮ್ಮ ಈ ಸಪ್ತಶತಿ ಆದ್ಮೇಲಿಂದ ರಹಸ್ಯಗಳು ಬರುತ್ತೆ ಅಂತ. ಅದರಲ್ಲಿ ಆ ಜಗನ್ಮಾತೆ ಆಗಿರ್ತಕ್ಕಂಥವಳು 3 ರೂಪವನ್ನು ಪಡೆದ್ಲು. ಹಾಗಾಗಿ ಆ ಒಂದು 3 ರೂಪದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಹೇಳಿ ಅವ್ರವ್ರಿಗೆ ಒಂದು ಸಂಬಂಧವನ್ನ ಮಾಡಿ ಆ ಒಂದು ಅಕ್ಕ ತಂಗಿರು ಅಣ್ಣ ತಮ್ಮಂದಿರು ಈ ರೀತಿಯಾಗಿ ಬಂತು. ಮುಂದಕ್ಕೆ ಈ ರೀತಿಯ ವಿಭಜನೆಗಳಾಗಿ ಸೃಷ್ಟಿ ಮಾಡ್ತಕ್ಕಂಥವ್ರು, ನೀವು ಪಾಲನೆ ಮಾಡ್ತಕ್ಕಂಥವ್ರು, ಲಯ ಮಾಡ್ತಕ್ಕಂಥದ್ದು ಅಂತ ಹೀಗೆ ವರ್ಗಗಳಾಯ್ತು ಅನ್ನೋ ಮಾತನ್ನ ನಾವು ಹೇಳಿದ್ವಿ. ಹಾಗಾಗಿ ಈ ಲಕ್ಷ್ಮೀ ಪಾರ್ವತಿಯರು ಅಭಿನ್ನರು, ಎಲ್ಲವೂ ಕೂಡ ಅದೇ ಶಕ್ತಿ, ಅವಳೇ ಎಲ್ಲವೂ. ಅದಕ್ಕೂ ಶ್ಲೋಕ ಏನ್ ಹೇಳ್ತಾರೆ ಅಂತಂದ್ರೆ, ನಾರಾಯಣಸ್ಯ ಗೌರ್ಯಾ ಸಹ ಅಭೇದಾದಪಿ ನಾರಾಯಣಿ ಅಂತ ಹೇಳಿ. ಇಲ್ಲಿ ಕೂರ್ಮ ಪುರಾಣದಲ್ಲಿ ವಿಷ್ಣುವನ್ನ ದೇವಿಯಾದ ಗೌರಿಯೊಂದಿಗೆ ಅಭೇದದಿಂದಲೇ ಹೇಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಯಾಕಂದ್ರೆ ಆ ಶ್ಲೋಕ ಏನು ಅಂದ್ರೆ ನೋಡಿ, ಗೌರಿ ಮತ್ತೆ ನಾರಾಯಣನ ಮಧ್ಯೆ ಯಾವುದೇ ವಿಧವಾಗಿರ್ತಕ್ಕಂತಹ ಭೇದ ಇಲ್ಲ ಅನ್ನೋದನ್ನ ಈ ಕೂರ್ಮ ಪುರಾಣದಲ್ಲಿ ಹೇಳ್ತಕ್ಕಂಥ ಶ್ಲೋಕ ಏನ್ ಹೇಳುತ್ತೆ ಅಂದ್ರೆ, ಅಹಂ ನಾರಾಯಣೋ ಗೌರಿ ಜಗನ್ಮಾತಾ ಸನಾತನೆ ವಿಭಜ್ಯ ಸಂಸ್ಥಿತೋ ದೇವ ಸ್ವಾತ್ಮಾನಂ ಪರಮೇಶ್ವರ ಅಂತ ಹೇಳಿ. ಹಾಗಾಗಿ ಗೌರಿಗೂ ಕೂಡ ನಾರಾಯಣನಿಗೂ ಕೂಡ ಯಾವುದೇ ವಿಧವಾಗಿರ್ತಕ್ಕಂತಹ ಭೇದ ಇಲ್ಲ ಅನ್ನೋ ಮಾತನ್ನ. ಇನ್ನೊಂದು, ಏಕೋಹಂ ವೇದ ವಿಶ್ವಾತ್ಮ ಭವಾನಿ ವಿಷ್ಣುರೇವಚ ಅಂತ ಹೇಳ್ತಾರೆ. ಇಲ್ಲಿ ಪರಮೇಶ್ವರನಾಗಿರ್ತಕ್ಕಂತಹ ನಾನೇ, ನನ್ನನ್ನ ನಾರಾಯಣ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಏಕೋಹಂ ವೇದ ವಿಶ್ವಾತ್ಮ ಭವಾನಿ ವಿಷ್ಣುರೇವಚ. ಬಹಳ ಶಕ್ತಿ ನೋಡಿ, ಪರಮೇಶ್ವರನಾಗಿರ್ತಕ್ಕಂಥವ ನಾನೇ ನನ್ನನ್ನ ನಾರಾಯಣನಾಗಿಯೂ ಮತ್ತೆ ಸನಾತನಿಯಾಗಿರ್ತಕ್ಕಂತಹ ಜಗನ್ಮಾತೆಯನ್ನಾಗಿಯೂ ನಾನೇ ವಿಭಜಿಸ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಎಲ್ಲ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಅವತಾರಗಳನ್ನ ಎತ್ತಬೇಕೋ, ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಕೆಲಸಗಳನ್ನ ಯಾವ ರೀತಿ ಮಾಡಬೇಕೋ ಅಂತಹ ಒಂದು ಕಲ್ಯಾಣ ಕಾರ್ಯಕ್ಕೋಸ್ಕರವಾಗಿ ಆ ದಿವ್ಯವಾಗಿರ್ತಕ್ಕಂತಹ ಶಕ್ತಿ ಆ ರೂಪವನ್ನು ಧಾರಣೆ ಮಾಡೋದ್ರಿಂದ ಆ ಎಲ್ಲ ಭಾಗಗಳೇನಿದೆ, ಯಾವ್ಯಾವ ಅವತಾರಗಳಿದೆ, ಅದರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ಭೇದಗಳಾಗ್ಲಿ, ಇವ್ರು ಬೇರೆ ಅವ್ರು ಬೇರೆ ಅಂತಕ್ಕಂತಹ ಯಾವುದೇ ವಿಭಜನೆಗಳಾಗ್ಲಿ ಇಲ್ಲ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಎರಡೂ ರೂಪಗಳನ್ನು ಕೂಡ ನನ್ನದೇ ರೂಪಗಳು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಇಂತಹ ಒಂದು ಗೌಪ್ಯವಾಗಿರ್ತಕ್ಕಂತಹ ಬಹಳ ಕ್ಲಿಷ್ಟವಾಗಿರ್ತಕ್ಕಂತಹ ಈ ಒಂದು ವಿಚಾರಗಳನ್ನ ಮಹರ್ಷಿಗಳಾಗ್ಲಿ ದೇವತೆಗಳಾಗ್ಲಿ ಇದು ಅಷ್ಟು ಸುಲಭವಾಗಿ ಅರ್ಥ ಆಗ್ತಕ್ಕಂಥ ವಿಚಾರ ಅಲ್ಲ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನೇ ಭವಾನಿ, ನಾನೇ ವಿಷ್ಣು ಆಗಿದ್ದೀನಿ ಅನ್ನೋ ಮಾತನ್ನ ಈ ಮಾತಲ್ಲಿ ಹೇಳ್ತಾರೆ. ಏಕೋಹಂ ವೇದ ವಿಶ್ವಾತ್ಮ ಭವಾನಿ ವಿಷ್ಣುರೇವಚ ಅಂತ ಹೇಳಿ. ಹಾಗಾಗಿ ಈ ಜಗನ್ಮಾತೆಯನ್ನ ನಾರಾಯಣಿ ಅಂತ ಕರೀತಾರೆ. ಮುಂದಿನ ನಾಮ ನಾದರೂಪ. ಈ ನಾದರೂಪ ಅನ್ನೋದಕ್ಕೆ ಅತ್ಯಂತ 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 ವಿಸ್ತಾರವಾಗಿ ಹೇಳಿದ್ದಾರೆ. ಯಾಕೆಂತಂದ್ರೆ ನಾದ ಅಂತಕ್ಕಂಥದ್ದು ಏನು ಅನ್ನೋದನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಾಗ ಬರೀ ಮಂತ್ರಗಳು ಅದು ಇದು ಅಂತಲ್ಲ, ಇದರಲ್ಲಿ ನಾದ ಎಲ್ಲಿಂದ ಬರುತ್ತೆ, ಏನ್ ವಿಚಾರ ಇದ್ರದ್ದು. ಸಂಗೀತದಲ್ಲೂ ಕೂಡ ಆ ಅದ್ಭುತವಾಗಿರ್ತಕ್ಕಂತಹ ಆ ಒಂದು ನಾದ, ಆ ನಾದವೇ ಪೂಜ್ಯವಾಗಿ
ಪರಮಾತ್ಮನ ದರ್ಶನ ಮಾಡಿಸಬಲ್ಲದು ಅನ್ನೋ ವಿಚಾರವನ್ನ ಕೂಡ ಹಲವಾರು ವಿಚಾರಗಳನ್ನ ಹೇಳ್ತಾ ಇರ್ತಾರೆ. ಇಲ್ಲಿ ನಾದ ರೂಪ ಅಂದಾಗ ದೇವಿ ಜಗನ್ಮಾತೆ ನಾದ ರೂಪಿಣಿ. ಸೃಷ್ಟಿ ಆಗ್ತಕ್ಕಂತಹ ಸಂದರ್ಭಕ್ಕೆ ಮುಂಚೆ, ಸೃಷ್ಟಿ ಆಗೋದಕ್ಕಿಂತ ಮುಂಚೆ ನಾದ ವ್ಯಕ್ತವಾಯಿತು ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಪರಮಾತ್ಮ ತನ್ನ ಶಕ್ತಿಯಿಂದ ವ್ಯಕ್ತವಾಗ್ತಕ್ಕಂತಹ ಸಂದರ್ಭದಲ್ಲಿ, ಪರಮಾತ್ಮ ತನ್ನ ಶಕ್ತಿಯಿಂದ ವ್ಯಕ್ತವಾಗ್ತಕ್ಕಂತಹ ಪ್ರಥಮ ವ್ಯಕ್ತೀಕರಣ ಯಾವುದು ಅಂತಂದ್ರೆ ನಾದ. ಈ ಸೃಷ್ಟಿಗೆ ಆದಿ ನಾದ, ಅದಕ್ಕೆ ನಾದ ಶಕ್ತಿ ಅಂತ ಭಾವಿಸಿದ್ರೆ ಪ್ರಕಾಶ ವಿಮರ್ಶ ಅಂತಕ್ಕಂಥ ನಾವು ಮುಂದೆನೆ ಹೇಳ್ತಾ ಇದೀವಿ. ಪ್ರಕಾಶ ಅಂದ್ರೆ ದೀಪ, ವಿಮರ್ಶ ಅಂತಂದ್ರೆ ಹರಡೋದು. ಹಾಗಾಗಿ ಪ್ರಕಾಶ ಯಾರು? ಪರಮೇಶ್ವರ. ಆಮೇಲೆ ವಿಮರ್ಶ ಅಂತಂದ್ರೆ ಜಗನ್ಮಾತೆ ಅನ್ನೋ ಮಾತನ್ನ ನಾವು ಹೇಳ್ತಾ ಇದ್ವಿ. ಈ ಪ್ರಕಾಶ ಶುರುವಾಗೋ ಮುಂಚೆ ಒಂದು ಬಿಂದು ರೂಪದಲ್ಲಿ ಅದು ವ್ಯಕ್ತವಾಗತ್ತಂತೆ. ಆ ಬಿಂದು ರೂಪದಲ್ಲಿ ವ್ಯಕ್ತವಾಗ್ತಕ್ಕಂತಹ ಆ ಪ್ರಕಾಶ ಅತ್ಯಂತ ದೊಡ್ಡದಾಗಿ ಆಗೋ ಮುಂಚೆ ಒಂದು ನಾದ ಹೊರಹೊಮ್ಮುತ್ತೆ. ಹಾಗಾಗಿ ಈ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆ ಅದರ ಮೂಲ ಯಾವುದು ಅಂತಂದ್ರೆ ನಾದ. ಸೃಷ್ಟಿ ಎಲ್ಲವೂ ಚೆನ್ನಾಗಿ ವ್ಯಾಪಿಸಿಬಿಟ್ಟಿದೆ. ಅಂದ್ರೆ ಯಾರು ಯಾವ ದೇವರನ್ನ ಆರಾಧಿಸಬೇಕೋ ಅದಕ್ಕೆ ಸರಿಯಾಗಿರ್ತಕ್ಕಂತಹ, ಅಂದ್ರೆ ಯಾವುದೇ ಮಂತ್ರವನ್ನ ಅಥವಾ ಇನ್ನೊಂದು ಮಾರ್ಗವನ್ನು ಹಿಡಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಶಬ್ದ ನಾದ ಬಹಳ ಮುಖ್ಯ ಅಂತ. ಯಾವ್ಯಾವ್ದು ರೀತಿಯಲ್ಲಿ ಅಕ್ಷರಗಳನ್ನ ಜೋಡಣೆ ಮಾಡಿ ಹೇಗೆ ಬೇಕು ಹಾಗೆ ಉಚ್ಚಾರಣೆ ಮಾಡೋದ್ರಿಂದ ಆಗೋದಿಲ್ಲ. ಪ್ರತಿ ಒಂದಕ್ಕೂ ಕೂಡ ಅದರದೇ ಆಗಿರ್ತಕ್ಕಂಥ ಸ್ಥಾಯಿ, ಅದರದೇ ಆಗಿರ್ತಕ್ಕಂಥ ಮಾರ್ಗ, ಅದರದೇ ಆಗಿರ್ತಕ್ಕಂಥ ಕಟ್ಟುಪಾಡುಗಳಿದೆ. ಆ ಒಂದು ಮಾರ್ಗದಲ್ಲಿ ಹೋದಾಗ ಮಾತ್ರ ಆ ಒಂದು ಮುಕ್ತಿ ಮಾರ್ಗವನ್ನ ತಲುಪಬಹುದು ಅನ್ನೋ ವಿಚಾರವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಸರಿಯಾಗಿರ್ತಕ್ಕಂತಹ ವಿಚಾರಗಳನ್ನ, ಯಾವ ನಾದವನ್ನ ಅಥವಾ ಯಾವ ಮಂತ್ರವನ್ನ ಯಾವ ಸ್ವರದಲ್ಲಿ ಯಾವ ರೀತಿಯಲ್ಲಿ ಎಷ್ಟು ಸ್ಪಷ್ಟವಾಗಿ ಯಾವ ರೀತಿ ಹೇಳಬೇಕು, ಅದಕ್ಕೆ ಮಾರ್ಗ ಏನು ಇತ್ಯಾದಿ ಇತ್ಯಾದಿ ಎಲ್ಲವನ್ನು ಕೂಡ ಯಾರ ಮೂಲಕ ಕಲ್ತ್ಕೋಬೇಕು? ಗುರು ಮೂಲಕ ಕಲ್ತ್ಕೋಬೇಕು. ಗುರು ಹೇಳ್ತಾನೆ ಈ ಮಂತ್ರವನ್ನ ಅಥವಾ ಈ ಒಂದು ನಾದವನ್ನ, ನಾನು ಈ ಸಂಗೀತ ಅಂತ ಕೂಡ ಹೇಳಿದೆ, ಈ ಸಂಗೀತವನ್ನ ಈ ಒಂದು ಇದನ್ನ ಈ ಮಾರ್ಗವಾಗಿ ಇಷ್ಟು ಸರಿಯಾಗಿ ಹೇಳಿದ್ರೇನೆ ಅದು ಸರಿಯಾಗಿದೆ ಅಂತ. ಉದಾಹರಣೆಗೆ ಯಾವುದೋ ಒಂದು ಸಂಗೀತವನ್ನು ಹೇಳ್ತಾರೆ ಅಂತಂದಾಗ ಹೇಗೋ ಒಂದು ಹೇಳೋದಿಕ್ಕಾಗೋದಿಲ್ಲ. ಎಂದರೋ ಮಾನ್ಭಾವರು ಅಂದರಿಕೆ ಮನವಂದನ ಮಲು. ಆದರೆ ಅದಕ್ಕೆ ಒಂದು ಶ್ರುತಿಬದ್ಧವಾಗಿರ್ತಕ್ಕಂತಹ ಶ್ರೀರಾಗ ಅಂತ ಇಟ್ಟಿದ್ದಾರೆ. ಆದಿತಾಳದಲ್ಲಿದೆ. ಶ್ರೀರಾಗವನ್ನ ಯಾವ ರೀತಿಯಲ್ಲಿ ಹೇಳ್ಬೇಕು ಆ ಶ್ರೀರಾಗವನ್ನು ಆ ರೀತಿನೇ ಹೇಳ್ಬೇಕು. ಹಾಗೆ ತಾಳಬದ್ಧವಾಗಿ ಆದಿ ತಾಳದಲ್ಲಿದೆ, ಆದಿ ತಾಳದಲ್ಲಿ ಹೇಳ್ಬೇಕು. ಹಾಗಾಗಿ ಆ ಒಂದು ಮಂತ್ರವನ್ನಾಗ್ಲಿ ರಾಗವನ್ನಾಗ್ಲಿ ಇನ್ನೊಂದಾಗ್ಲಿ ಒಂದು ಕ್ರಮಬದ್ಧವಾಗಿರ್ತಕ್ಕಂಥದ್ದನ್ನ ಗುರುಮುಖೇನ ಅದನ್ನ ಸರಿಯಾಗಿರ್ತಕ್ಕಂಥ ಮಾರ್ಗದಲ್ಲಿ ಅದನ್ನ ತಗೊಂಡಾಗ ಏನಾಗುತ್ತೆ, ನಮ್ಮ ಒಂದು ಚೈತನ್ಯದ ಹತ್ರ ಹೋಗೋದಿಕ್ಕೆ ಅದು ಅನುಕೂಲವಾಗುತ್ತೆ. ಹಾಗಾಗಿ ಅನೇಕ ವಿಧಗಳಾಗಿರ್ತಕ್ಕಂತಹ ನಾದಗಳಿದೆ. ಅದರಲ್ಲಿ ಪ್ರಥಮವಾಗಿರ್ತಕ್ಕಂತಹ ನಾದ ಯಾವುದು ಅಂದ್ರೆ ಓಂಕಾರ. ಮುಂದಿನ ನಾಮ ನಾಮರೂಪ ವಿವರ್ಜಿತ. ನೋಡಿ, ನಾಮರೂಪ ವಿವರ್ಜಿತ, ನಾಮವೇ ಇಲ್ಲದೇ ಇರ್ತಕ್ಕಂತಹ ಹೇಳ್ತಕ್ಕಂತಹ ನಾಮ ರೂಪ ವಿವರ್ಜಿತ. ಇವಳಿಗೆ ನಾಮನೇ ಇಲ್ಲ ಅಂತ. ನಾಮ ಅಂತಂದ್ರೆ ನಾಮ ಇದಲ್ಲ. ನಾಮ ಅಂತಂದ್ರೆ ಒಂದು ಹೆಸರೇ ಇಲ್ಲದೇ ಇರ್ತಕ್ಕಂತಹ ಅಂತವಳು, ಅಂದ್ರೆ ಆ ಹೆಸರೇ ಇಲ್ಲದೆ ಇರ್ತಕ್ಕಂಥವಳು ಅಂತಕ್ಕಂಥದ್ದೇ ಈ ಒಂದು ನಾಮ. ಹಾಗಾಗಿ ಈಗ ನಾವು ಇಷ್ಟೊತ್ತು ಏನ್ ಹೇಳಿದ್ವಿ, ನಾರಾಯಣಿ ನಾದರೂಪ ನಾಮ ಅಂತ ಹೇಳಿದ್ವಲ್ಲ, ಅದೆಲ್ಲ ದೇವಿಯ ನಾಮಗಳು. ಹಾಗಾಗಿ ನಾಮವೇ ಇಲ್ಲ ಇವಳಿಗೆ ಅಂತಕ್ಕಂಥದ್ದು ಕೂಡ ಆ ಜಗಜ್ಜನನಿಯ ಒಂದು ನಾಮ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ನಾಮ ಏಕೆ? ನಾಮ ಅಂತಂದ್ರೆ ಹೆಸರು ಯಾತಕ್ ಬೇಕು? ಉದಾಹರಣೆಗೆ ಯಾವುದೋ ಒಂದು ಪ್ರಾಣಿ ಅಂತ ಇಟ್ಕೊಳ್ಳ, ಹಸು ಅಂತ ತಗೊಳ್ಳಿ. ಹಸುವಿಗೆ ತನಗೆ ಹಸು ಗೊತ್ತಿಲ್ಲ. ನಾವೇ ಅದಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಆಕಾರ ಇದ್ರೆ, ಈ ರೀತಿಯಾಗಿರ್ತಕ್ಕಂಥದ್ದಿದ್ರೆ ಅದು ಹಸು ಅಂತ ಒಂದು ನಾಮ. ಈಗ ನಮಗೆ ಹಸು ಅಂದ್ರೆ ಗೊತ್ತಾಗತ್ತೆ, ಹಸು ಅಂದ್ರೆ ಯಾವ್ಯಾವ ರೀತಿ ಇರುತ್ತೆ ಇದು ಹಸು. ಕುದುರೆ ಅಂತಂದ್ರೆ ಕುದುರೆ ಯಾವ ತರ ಚಿತ್ರ ಅದಿದ್ರೆ ಅದು ಅದಕ್ಕೆ ಯಾವ ತರ ಸ್ಟ್ರಕ್ಚರ್ ಇದ್ರೆ ಅದು ಕುದುರೆ. ಆನೆ ಅಂದ್ರೆ ಅದಕ್ಕೆ ಆನೆಗಿರ್ತಕ್ಕಂಥ ಒಂದು. ಹಾಗಾಗಿ ಅದಕ್ಕೆ ಅದನ್ನ ನನ್ನ ಹೆಸರು ಆನೆ ಅಂತ, ನನ್ನ ಹೆಸರು ಹಸು ಕುದುರೆ ಅಂತ ಗೊತ್ತಿರೋದಿಲ್ಲ. ಆದ್ರೆ ನಾವು ಇಂಥದ್ದನ್ನ ಐಡೆಂಟಿಫೈ ಮಾಡೋದಕ್ಕೋಸ್ಕರ ಮಾಡ್ಕೊಂಡಿರ್ತಕ್ಕಂತಹ ಒಂದು ಕೆಲಸ.
ಹಾಗಾಗಿ ಅದು ವ್ಯವಹಾರಕ್ಕೋಸ್ಕರವಾಗಿ ಹೇಳ್ತಕ್ಕಂಥದ್ದು ನಾಮ. ಆಮೇಲೆ ರೂಪ ಅಂತಂತಂದ್ರೆ ಏನು? ಹೋಲಿಕೆ. ನಾನು ಹೇಳಿದೆ ಎಲ್ಲಾನು ಹೊಸು ಅಂತಾನೆ ಹೇಳಕ್ಕಾಗಲ್ಲ. ಸೊಂಡ್ಲಿರೋದು ಹೊಸನೇ, ಕಿವಿ ಮೇಲ್ಗಡೆ ಇರೋದು ಹೊಸನೇ, ಕೊಂಬಿರೋದು ಹೊಸನೇ ಅಂತ ಹೇಳಕ್ಕಾಗಲ್ಲ. ಹಾಗಾಗಿ ಯಾವ ರೂಪ ಇದೆಯೋ ಅದಕ್ಕೆ ಬೇರೆ ಬೇರೆ ನಾಮಗಳು. ಹಾಗಾಗಿ ಇದನ್ನ ಹೋಲಿಕೆ ಇಟ್ಕೊಂಡು ಮಾಡ್ತಕ್ಕಂಥದ್ದು ಏನದು? ರೂಪ. ಇಲ್ಲಿ ನಾಮ ಮತ್ತೆ ರೂಪ ಎರಡೂ ಕೂಡ ವ್ಯವಹಾರಕ್ಕೋಸ್ಕರ ಇಟ್ಕೊಂಡಿರೋದು ಅಂತ. ನಾನು ಆನೆ ನೋಡಿದೆ ಅಂತಂದ್ರೆ ಆನೆ ಅಂತಾನೆ, ಎಲ್ಲವೂ ಆನೆ ಅಂದ್ರೆ ನಿನ್ನ ಆನೆ ನೋಡಿದ್ಯೋ, ಕುದುರೆ ನೋಡಿದ್ಯೋ, ಆನೆ ನೋಡಿದ್ಯೋ, ಹಸು ನೋಡಿದ್ಯೋ, ಇನ್ನೊಂದು ನೋಡಿದ್ಯೋ, ಮತ್ತೊಂದು ನೋಡಿದಿಲ್ಲ. ಎಲ್ಲಕ್ಕೂ ಬೇರೆ ಬೇರೆ ನಾಮ ಇರೋದ್ರಿಂದ ಆ ಒಂದು ಹೆಸರು ಹೇಳಿದಾಗ ನಮ್ಮ ಮನಸ್ಸಿಗೆ ಬರ್ತಾವ, ಓ ಇದನ್ನ ನೋಡಿದ್ದಾನೆ, ಇದನ್ನ ಹೇಳಿದ್ದಾರೆ ಅಂತ. ಹಾಗಾಗಿ ಈ ಒಂದು ನಾಮ ಮತ್ತೆ ರೂಪ ಏನಿದೆ ಅದು ವ್ಯವಹಾರಕ್ಕೋಸ್ಕರವಾಗಿ ಬಳಸ್ತಕ್ಕಂತಹ ಒಂದು ರೂಪಗಳು. ಹಾಗಾಗಿ ಇದು ವ್ಯವಹಾರ ಪ್ರಪಂಚ ನಾಮರೂಪ. ವ್ಯವಹಾರ ಪ್ರಪಂಚ ನಾಮರೂಪ. ಮತ್ತೆ ಪರಮಾತ್ಮ ರೂಪ ಪ್ರಪಂಚ ಯಾವುದು ಅಂದ್ರೆ ನಾಮರೂಪ ವಿವರ್ಜಿತ. ನಾಮ ಮತ್ತೆ ರೂಪ ಇಲ್ಲದೆ ಇರ್ತಕ್ಕಂಥದ್ದು. ನಾಮ ಮತ್ತೆ ರೂಪ ಇಲ್ಲದೆ ಇರ್ತಕ್ಕಂಥದ್ದು ಅಂದ್ರೆ ಯಾವ ನಾಮವೂ ಇಲ್ಲದೆ ಇರ್ತಕ್ಕಂಥದ್ದು. ರೂಪ ಅಂದ್ರೆ ಜಗಜ್ಜನನಿಗೆ ಯಾವುದೇ ರೂಪ ಇಲ್ಲ. ಅದು ಅವಳು ನಮಗೋಸ್ಕರ ಅಲಂಕಾರವಾಗಿ ನಮಗೋಸ್ಕರವಾಗಿ ಅನುಗ್ರಹ ಮಾಡೋದಕ್ಕೋಸ್ಕರ ಬಂದಿರತಕ್ಕಂತಹ ಅನೇಕ ರೂಪಗಳು ಮಾಡ್ಕೊಂಡಿರೋದು. ಹಾಗಾಗಿ ಒರಿಜಿನಲ್ ಆಗಿ ಅವಳು ವಿಶೇಷವಾಗಿ ಅವಳಿಗೆ ರೂಪ ಇಲ್ಲ ಅನ್ನೋ ಮಾತನ್ನ. ಹಾಗಾಗಿ ಪರಮಾರ್ಥ ರೂಪ ಪ್ರಪಂಚ ನಾಮವರ್ಜಿತ. ಮತ್ತೆ ಈಗೇನಾಗತ್ತೆ? ಪರಮಾರ್ಥ ರೂಪ ಪ್ರಪಂಚ ಯಾವುದು? ನಾಮ ವರ್ಜಿತ. ವ್ಯವಹಾರ ಪ್ರಪಂಚ ನಾಮ ರೂಪ. ಈಗ ಈ ನಾಮರೂಪ ಮತ್ತೆ ಪರಮಾರ್ಥ ಇದು ನಾಮರೂಪ ವಿವರ್ಜಿತಾಗ ನಾವು ತಿಳ್ಕೊಂಡಾಯ್ತು. ಮುಂದೆ ಈ ಯಾವ ನಾಮ ರೂಪರಹಿತವಾಗಿರುತ್ತೋ ಇದು ಬಹಳ ಸ್ವಲ್ಪ ಈ ಕಡೆ ಟ್ವಿಸ್ಟ್ ಆಗುತ್ತೆ. ಆದ್ರೂ ನಾವು ಸಾಧ್ಯವಾದಷ್ಟು ಅರ್ಥ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಯಾವ ನಾಮವು ನಾಮರೂಪರಹಿತ ಸ್ಥಿತಿಗೆ ಹೋಗುತ್ತೋ, ಈಗ ನಾವೇನ್ ಹೇಳಿದ್ವಿ, ನಾಮರೂಪ ಇಲ್ಲದೆ ಇರ್ತಕ್ಕಂಥ ಸ್ಥಿತಿ ಅಂದ್ರೆ ಚೈತನ್ಯ ರೂಪ, ಅವಳೇ ಜಗಜ್ಜನನೇ. ಅಂದ್ರೆ ಯಾವ ನಾಮದ ಮೂಲಕ ಯಾವ ನಾಮವನ್ನ ಹೇಳ್ತಾ ನಾವು ನಾಮರೂಪ ಸ್ಥಿತಿಗೆ ಹೋಗ್ತೀವೋ ಆ ನಾಮವನ್ನು ನಾವು ಉಪಾಸನೆ ಮಾಡಬೇಕು. ಅದೇ ಚೈತನ್ಯದ ಕಡೆಗೆ ಹೋಗ್ತಕ್ಕಂತಹ ಮಾರ್ಗವನ್ನ ಹೇಳ್ತಕ್ಕಂತಹ ನಾಮ ಯಾವುದಿದೆಯೋ ಆ ನಾಮವನ್ನ ನಾವು ಹೇಳಬೇಕು ಅಂತ ಹೇಳಿ. ಆಮೇಲೆ ಯಾವ ರೂಪ ನಾಮರಹಿತ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೋ ಇದನ್ನು ನೋಡಿ. ರೂಪ ಎರಡು ಬೇಕಲ್ಲ, ನಾಮ ಮತ್ತೆ ರೂಪ. ನಾಮ ಹೇಳಿದೆ ಯಾವ ನಾಮ ನಮ್ಗೆ ಯಾವ ಚೈತನ್ಯದ ಕಡೆ ಕರ್ಕೊಂಡು ಹೋಗುತ್ತೋ ಅಂತದನ್ನ ನಾವು ಉಪಾಸನೆ ಮಾಡಬೇಕು. ಯಾವ ರೂಪ ನಮ್ಮನ್ನ ಆ ಒಂದು ನಾಮ ರೂಪ ರಹಿತ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೋ ಅದನ್ನ ನಾವು ಉಪಾಸನೆ ಮಾಡಬೇಕು ಅಂತ. ಹಾಗಾದ್ರೆ ನಾವೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದೀವಿ? ನಾಮ ರೂಪ ಉಪಾಸಕರೇನೆ. ಎಲ್ಲವೂ ಕೂಡ ನಾವು ಏನ್ ನೋಡ್ತೀವಿ ಅದೆಲ್ಲ ಕೂಡ ನಾಮರೂಪ ಉಪಾಸಕರೇನೆ. ಇಲ್ಲಿ ಜಾಗ್ರತೆಯಿಂದ ನಾವು ಅರ್ಥ ಮಾಡ್ಕೋಬೇಕು. ಏನಂದ್ರೆ ಉದಾಹರಣೆಗೆ ಈ ವಸ್ತು ಯಾವುದು, ಈ ವಸ್ತು ಹೆಸರೇನು, ಇದರ ರೂಪ ಏನು, ಇದರಿಂದ ನಮಗೆ ಏನು ಉಪಯೋಗ ಅಂತಕ್ಕಂತಹ ಎಲ್ಲವನ್ನು ತಿಳ್ಕೊಳ್ತಕ್ಕಂಥದ್ದು ಈ ಪ್ರಪಂಚ. ಅದೆಲ್ಲ ನಮ್ಮ ಈ ಸುತ್ತಮುತ್ತ ಇರತಕ್ಕಂಥ ಪ್ರಪಂಚ. ಈ ನಾಮರೂಪ ಪ್ರಪಂಚದಿಂದಾನೇ ಈ ನಾಮರೂಪ ಪ್ರಪಂಚ ಏನಿದೆ ಅದಕ್ಕೋಸ್ಕರ ಇದೆಲ್ಲ ಇರೋದ್ರಿಂದಲೇ ನಮ್ಗೇನಾಗಿದೆ? ಇದು ರಾಗ, ಮೋಹ, ದ್ವೇಷ, ಜನ್ಮ, ಪರಂಪರೆಗಳು ಇವೆಲ್ಲ ಕೂಡ ಇದೆ. ಹಾಗಾಗಿ ಈ ನಾಮರೂಪವನ್ನ ಇಟ್ಕೊಂಡಷ್ಟು ಕೂಡ ನಮಗೆ ಬಂಧ ಏರ್ಪಡುತ್ತೆ. ನಾಮ ರೂಪ ಇದೆರಡು ಎದುವರೆಗೂ ಇರುತ್ತೋ ಅಲ್ಲಿವರೆಗೂ ನಮಗೆ ಬಂಧ ಏರ್ಪಡುತ್ತೆ. ಹಾಗಾಗಿ ಈ ಬಂಧದಿಂದ ಮುಕ್ತಿ ಹೊಂದಬೇಕು ಅಂತಂದ್ರೆ ನಾವೇನ್ ಮಾಡ್ಬೇಕು? ನಾಮರೂಪ ರಹಿತ ಸ್ಥಿತಿಗೆ ನಾವು ಹೋಗ್ಬೇಕಾಗತ್ತೆ. ಇಲ್ಲಿ ನಾಮರೂಪ ಸ್ಥಿತಿಗೆ ಹೋಗ್ಬೇಕು ಅನ್ನೋದಾದ್ರೆ ನಾವು ಇದನ್ನೆಲ್ಲವನ್ನು ಕೂಡ ನಾವು ಹಿಡಿದಿಟ್ಕೋಬೇಕು. ಹಾಗೆ ಈ ಯಾವ್ದನ್ನ ಹಿಡಿದಿಟ್ಕೋಬೇಕು? ನಾವು ಹೋಗ್ತಕ್ಕಂಥ ಮಾರ್ಗವನ್ನ ಸರಿಯಾಗಿ ನಾವು ಹಿಡಿದಿಟ್ಕೊಂಡಾಗ ನಾವು ಅಲ್ಲಿಗೆ ಹೋಗ್ತೀವಿ ಅನ್ನೋ ಮಾತನ್ನ ಇಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ. ಏನು ಅಂದ್ರೆ, ಅಸ್ತಿ ಭಾತಿ ಪ್ರಿಯಂ ರೂಪಂ ನಾಮಚೇತ್ ಅಂಶ ಪಂಚಕಂ ಆದ್ಯತ್ರಯಂ ಬ್ರಹ್ಮರೂಪಂ ಜಗದ್ರೂಪಂ ತಥೋದ್ವಯಂ ಅಂತ ಹೇಳಿ. ಇಲ್ಲಿ
ಅಸ್ಥಿ ಭಾತಿ ಪ್ರಿಯಂ ರೂಪಂ ನಾಮ, ಒಟ್ಟು 5. ಬಹಳ ಕ್ಲಿಯರ್ ಆಗಿ ನೋಡ್ಕೊಂಡ್ಬಿಡೋಣ. ಅಸ್ಥಿ ಅಂತಂದ್ರೆ ಶಾಶ್ವತವಾಗಿ ಇರ್ತಕ್ಕಂಥದ್ದು. ಅಸ್ಥಿ ಭಾತಿ ಪ್ರಿಯಂ ರೂಪಂ ನಾಮ ಚೇತ್ ಅಂತಾನೆ. ಇಲ್ಲಿ ಅಸ್ಥಿ ಅಂತಂದ್ರೆ ಶಾಶ್ವತವಾಗಿ ಇರ್ತಕ್ಕಂಥದ್ದು, ಅದು ನಮ್ಮ ಅನುಭವಕ್ಕೆ ಬರ್ತಕ್ಕಂಥದ್ದು. ಇದು ಚಿತ್ ಅಂತ ಕೂಡ ನಾವು ತಗೋಬಹುದು. ಆಮೇಲೆ ಪ್ರಿಯಂ ಅಂದ್ರೆ ಪ್ರಿಯವಾಗಿರ್ತಕ್ಕಂಥದ್ದು, ಯಾವುದು ನಮಗೆ ಆನಂದವನ್ನ ಕರುಣಿಸುತ್ತೋ, ಯಾವುದು ನಮಗೆ ಆನಂದವನ್ನ ಕೊಡುತ್ತೋ ಅದು ಪ್ರಿಯಂ. ಆಮೇಲೆ ರೂಪಂ ಅಂದ್ರೆ ಆಕಾರ, ರೂಪ ಅಂದ್ರೆ ಆಕಾರ. ಆಮೇಲೆ ನಾಮ ಅಂದ್ರೆ ಹೆಸರು ಅಂತ ಹೇಳ್ತಾರೆ. ಇಲ್ಲಿ ಅಸ್ಥಿ ಭಾತಿ, ಭಾತಿ ಅಂದ್ರೆ ಅನುಭವಕ್ಕೆ ಬರ್ತಕ್ಕಂಥದ್ದು ಅಂತ ನಾನು ಹೇಳಿದೆ. ಅಸ್ಥಿ ಭಾತಿ ಪ್ರಿಯಂ ರೂಪಂ ನಾಮ ಚೇತ್ ಅಂಶ ಪಂಚಕಂ ಅಂತ ಹೇಳಿ, ಈ 5ರಲ್ಲಿ ಮೊದಲನೇ 3 ಭಾಗ ಅಂದ್ರೆ ಅಸ್ಥಿ ಭಾತಿ ಪ್ರಿಯಂ ಅಂತಕ್ಕಂಥದ್ದು ಬ್ರಹ್ಮನ ಭಾಗವಾದರೆ, ಈ ಇನ್ನೆರಡು ಜಗದ್ರೂಪಗಳು, ಇನ್ನೆರಡು ಯಾವುದು? ರೂಪ ಮತ್ತೆ ನಾಮ ಜಗದ್ರೂಪಗಳು. ನಾವು ಈಗಾಗಲೇ ಹೇಳಿದೆ, ರೂಪ ನಾಮ ಅಂತಕ್ಕಂಥದ್ದು ಪ್ರಪಂಚ. ಅದು ಬಿಟ್ಟು 3 ಯಾವ್ದಿದೆ? ಅಸ್ಥಿ ಭಾತಿ ಪ್ರಿಯಂ, ಈ ಶಾಶ್ವತವಾಗಿರ್ತಕ್ಕಂಥದ್ದು, ಆಮೇಲೆ ನಮ್ಮ ಅನುಭವಕ್ಕೆ ಬರ್ತಕ್ಕಂಥದ್ದು, ಮತ್ತೆ ಪ್ರಿಯವಾಗಿರ್ತಕ್ಕಂಥದ್ದನ್ನ ಕೊಡ್ತಕ್ಕಂಥದ್ದು. ಹಾಗಾಗಿ ಅಸ್ಥಿ ಭಾತಿ ಪ್ರಿಯಂ ಇದೆರಡು ಕೂಡ ಬ್ರಹ್ಮರೂಪ ಆದ್ರೆ, ಈ ಇನ್ನೆರಡು ಏನಿದೆ? ಜಗದ್ರೂಪ. ಹಾಗಾಗಿ ಈ 5 ಇದೆ, ಆದ್ರೆ ಇದು ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಹೇಗೆ ಅಂತಂದ್ರೆ ಈ 2 ಭಾಗಗಳು ಅಂದ್ರೆ 2 ನಮಗ್ ಕಾಣಿಸುತ್ತೆ, ಈ 3 ಕಾಣಿಸೋದಿಲ್ಲ ಅಂತ ಹೇಳ್ತಾರೆ. ಹೇಗೆ ಅಂತಂದ್ರೆ ಈಗ ಮರ ಕಾಣಿಸುತ್ತೆ, ದೊಡ್ಡ ಆಲದ ಮರ ಇನ್ನೊಂದು ಕಾಣುತ್ತೆ, ಆದ್ರೆ ಅದ್ರದ್ದು ಬೀಜ ನಮಗ್ ಕಾಣಿಸೋದಿಲ್ಲ. ಮೇಲ್ಭಾಗ ಕಾಣಿಸುತ್ತೆ, ಒಳಭಾಗ ಕಾಣಿಸಲ್ಲ. ಅಂದ್ರೆ ಮೇಲ್ಗಡೆ ಇರೋ ಭಾಗ ಮರ ಕಾಣುತ್ತೆ, ಒಳಗಡೆ ಇರತಕ್ಕಂಥ ಬುಡ ನಮ್ಗೆ ಕಾಣಿಸೋದಿಲ್ಲ. ಹಾಗಾಗಿ ಅಸ್ಥಿ ಭಾತಿ ಪ್ರಿಯ ಅಂದ್ರೆ ಇದು ಕಾಣಿಸ್ತೇ ಇರ್ತಕ್ಕಂಥದ್ದು. ಇದು ಕಾಣಿಸ್ತಕ್ಕಂಥದ್ದು ಯಾವುದು? ನಾಮ ರೂಪ. ಹಾಗಾಗಿ ಅಸ್ಥಿ ಭಾತಿ ಪ್ರಿಯ ಬೇಕಾದ್ರೆ ಈ ನಾಮ ಮತ್ತೆ ರೂಪ ತೆಗೆದು ಬಿಡ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ಅಸ್ಥಿ ಅಂದಾಗ ನಾನು ಶಾಶ್ವತವಾಗಿರೋದು ಅಂತ ಹೇಳಿದೆ, ಅದು ಸತ್. ಭಾತಿ ಅಂತಕ್ಕಂದ್ರೆ ಅನುಭವಕ್ಕೆ ಬರ್ತಕ್ಕಂಥದ್ದು, ಅದು ಚಿತ್. ಪ್ರಿಯ ಅಂದ್ರೆ ಆನಂದವನ್ನ ಕೊಡ್ತಕ್ಕಂಥದ್ದು, ಅಂದ್ರೆ ಪ್ರಿಯವಾಗಿರ್ತಕ್ಕಂಥದ್ದು. ಹಾಗಾಗಿ ಪರಮಾತ್ಮನ ಸ್ವರೂಪ ಇದು ಬ್ರಹ್ಮರೂಪ ಅಂತ ನಾವು ಹೇಳಿದ್ವಿ. ಅಸ್ಥಿ ಭಾತಿ ಪ್ರಿಯಂ ಅಂತಂದಾಗ ಅದು ಬ್ರಹ್ಮರೂಪ ಅಂದಾಗ ಈ 3 ಸೇರಿಸಿದಾಗ ಏನಾಗುತ್ತೆ? ಸಚ್ಚಿದಾನಂದ ರೂಪ. ಅಸ್ಥಿ ಬಂದು ಸತ್, ಭಾತಿ ಬಂದು ಚಿತ್, ಇನ್ನೊಂದು ಪ್ರಿಯವಾಗಿರ್ತಕ್ಕಂಥದ್ದು ಆನಂದ. ಹಾಗಾಗಿ ಸಚ್ಚಿದಾನಂದ ರೂಪ ಅದೇ ಬ್ರಹ್ಮರೂಪ. ಹಾಗಾಗಿ ಆ ಒಂದು 3, ಆಮೇಲೆ ನಾವೇನ್ ಹೇಳಿದ್ವಿ? ನಾಮ ರೂಪ ಇದೆರಡನ್ನ ತೆಗೆದು ಬಿಡಬೇಕು ಅಂತ ಅಂದಾಗ ಇಲ್ಲೇನಾಗುತ್ತೆ? ಉಳಿದಿರೋದೇನೋ ಈ 3 ಬ್ರಹ್ಮರೂಪ ಕಾಣುತ್ತೆ. ಈಗ ನಾವು 5 ಬೆರಳುಗಳನ್ನ ನಾವು ಈಗ ತಗೋತೀವಿ ಅನ್ನೋದಾದ್ರೆ ಕಿರುಬೆರಳಿಂದ ಶುರು ಮಾಡೋದು. ಅಸ್ಥಿ ಭಾತಿ ಪ್ರಿಯ ಇದು ನಾಮ ರೂಪ. ಈ 5 ತಗೊಂಡಾಗ ಈ ಬೆಟ್ಟು ರೂಪ ಮತ್ತೆ ಇದನ್ನ ತೆಗೆದು ಬಿಡೋದು. ಹಾಗಾಗಿ ನಾಮ ರೂಪ ಇದನ್ನ ತಗೊಂಡಾಗ ಇದು ಯಾವ ಮುದ್ರೆ? ಚಿನ್ಮುದ್ರೆ. ಹಾಗಾಗಿ ಈ ಒಂದು ಚಿನ್ಮುದ್ರೆ ಈ 2 ತೆಗೆದಾಗ ಏನಾಗುತ್ತೆ? ನಮ್ಗೆ 3 ಸಿಗುತ್ತೆ. ಅಸ್ಥಿ ಭಾತಿ ಪ್ರಿಯ ಅನ್ನೋದು ಸಿಗುತ್ತೆ, ಇದು ಚಿನ್ಮುದ್ರೆ. ಹಾಗಾಗಿ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಪರಮಾತ್ಮನಾಗಿರ್ತಕ್ಕಂತಹ ದಕ್ಷಿಣಾಮೂರ್ತಿ ತನ್ನ ಚಿನ್ಮುದ್ರೆಯನ್ನ ಇಲ್ಲಿ ತೋರಿಸ್ತಾ ಇದ್ದಾನೆ. ಹಾಗೆ ಅದಕ್ಕೆ ಒಂದು ಶ್ಲೋಕ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಅಂದ್ರೆ ಸ್ವಾತ್ಮಾನಂ ಪ್ರಕಟೀಕರೋತಿ ಭಜತಾಂ ಯೋ ಮುದ್ರೆಯ ಭದ್ರೆಯ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ನಾನು ಅದಕ್ಕೆ ಹೇಳೋದು, ಪ್ರತಿ ಸರಿ ಈ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪಾರಾಯಣ ಮಾಡಿ, ಪಠನೆ ಮಾಡಿ, ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಶಕ್ತಿ ಅಂತ ಹೇಳಿ ಶಂಕರ ಭಗವತ್ಪಾದರು ಹೇಳಿದ್ದಾರೆ. ಹಾಗಾಗಿ ಈ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ದಯವಿಟ್ಟು ಎಲ್ಲರೂ ಕೂಡ ಪಾರಾಯಣ ಪ್ರತಿ ದಿವಸ ಕೇಳಿ, ಬರುತ್ತೆ, ಬಹಳ ಚೆನ್ನಾಗಿದೆ, ಅದು ತುಂಬಾ ಶಕ್ತಿಯುತವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲ ಬಹಳ ಚೆನ್ನಾಗಿ ಹೇಳಿದ್ದಾರೆ. ಸ್ವಾತ್ಮಾನಂ ಪ್ರಕಟೀಕರೋತಿ ಭಜತಾಂ ಯೋ ಮುದ್ರೆಯ ಭದ್ರೆಯ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ ಅನ್ನೋ ಮಾತನ್ನ. ಹಾಗಾಗಿ ಅಂದ್ರೆ ನಿನ್ನಲ್ಲಿರ್ತಕ್ಕಂತಹ ಆತ್ಮ ವಸ್ತು ನಾಮವೂ ಅಲ್ಲ, ರೂಪವೂ ಅಲ್ಲ.
ನಿನ್ನಲ್ಲಿರ್ತಕ್ಕಂತಹ ಆತ್ಮವಸ್ತು ನಾಮನೂ ಅಲ್ಲ, ರೂಪನೂ ಅಲ್ಲ. ಇದನ್ನ ಪರಿಗಣಿಸ್ಬೇಡ. ಇದೆರಡು ನಾಮನೂ ಅಲ್ಲ, ರೂಪನೂ ಅಲ್ಲ, ಅದನ್ನು ಪರಿಗಣಿಸ್ಬೇಡಪ್ಪ. ಹಾಗಾಗಿ ಅಸ್ಥಿಭಾತಿ ಪ್ರಿಯ ಸ್ವರೂಪನಾಗಿರ್ತಕ್ಕಂತಹ ಚಿನ್ಮುದ್ರೆ ಇಟ್ಕೊಂಡು ಆ ಭಗವಂತ, ಆ ದಕ್ಷಿಣಾಮೂರ್ತಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನಾಮ ಯಾವುದು, ಸಚ್ಚಿದಾನಂದ ರೂಪವನ್ನು ಹೇಳ್ತಕ್ಕಂತಹ ಈ ಒಂದು ಅದ್ಭುತವಾಗಿರ್ತಕ್ಕಂಥ ನಾಮ ರೂಪ ವಿವರ್ಜಿತ. ಇಲ್ಲಿಗೆ ನಾವು 300 ನಾಮಗಳನ್ನ, ಲಲಿತಾ ಸಹಸ್ರನಾಮದ 300 ನಾಮಗಳನ್ನ ನಾವು ಮುಕ್ತಾಯ ಮಾಡಿದ್ದೀವಿ. ಮುಂದಿನ ನಾಮ ಹ್ರೀಂಕಾರಿ, ಅದ್ಭುತವಾಗಿರ್ತಕ್ಕಂತಹ ಶಕ್ತಿಶಾಲಿ ಆಗಿರ್ತಕ್ಕಂತಹ ಈ ಬೀಜಾಕ್ಷರ. ಇದ್ರ ಬಗ್ಗೆ ನಾವು ಅತ್ಯಂತ ವಿಸ್ತಾರವಾಗಿ ಮಾತಾಡಬೇಕಾಗಿರೋದ್ರಿಂದ ಮುಂದಿನ ಭಾಗದಲ್ಲಿ ನಾನು ಹೇಳ್ತೇನೆ. ಎಲ್ರಿಗೂ ಕೂಡ ಆ ದೇವಿ ಜಗನ್ಮಾತೆ ಶುಭವನ್ನು ಉಂಟು ಮಾಡಲಿ, ಎಲ್ರಿಗೂ ಶುಭವಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ನಾನು ಈ ಭಾಗವನ್ನು ಮುಗಿಸ್ತೀನಿ. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.